ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗಂತೂ ಬೇಸಿಗೆಗಾಲ, ಎಲ್ಲಿ ನೋಡ್ರೂ ಮಾವಿನಕಾಯಿದೆ ಸೀಸನು. ಸೊ ಹಾಗಾಗಿ ನಾನು ಒಂದು ಮಾವಿನಕಾಯಿ ತಂಬಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 3-4 ಟೇಬಲ್ ಸ್ಪೂನ್ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಖಾರಕ್ಕೆ ತಕ್ಕಂತೆ ಒಂದು ಹಸಿಮೆಣಸು ಹಾಕ್ಕೊಳ್ತೀನಿ. ಜೊತೆಗೆ ಮಾವಿನಕಾಯಿ ಕೆತ್ತೆ ಒಂದು 5-6 ಸ್ಲೈಸ್ ಮಾವಿನಕಾಯಿ ಕೆತ್ತೆ ಹಾಕ್ಕೊಳ್ತೀನಿ. ಹುಳಿಗೆ ತಕ್ಕಂತೆ ಹಾಕ್ಕೊಳ್ಬೇಕು. ದೆನ್ ಇದಕ್ಕೆ ಒಂದು 4 ಕಾಳು ಹಿಂಗೆ ಹಾಕ್ಕೊತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಇವಿಷ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರಬೇಕು. ಗ್ರೈಂಡ್ ಮಾಡಿ ಎಂದಿನಂತೆ ಸೋಸ್ಕೊಳ್ಬೇಕು. ನೋಡಿ, ಹೀಗೆ ಸೋಸಿದ್ದು ಹೀಗೆ ರೆಡಿ ಆಗುತ್ತೆ. ಇದಕ್ಕೆ ನಾನು 1 ಲೋಟ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಸ್ವಲ್ಪ ಕಮ್ಮಿ ಹಾಕ್ತೀನಿ, ಯಾಕೆ ಅಂತಂದರೆ ಮಾವಿನಕಾಯಿನೇ ಹುಳಿ ಇರುತ್ತೆ ಹಾಗಾಗಿ. ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನೀಗ ಸಾಸಿವೆ ಕಾಳು, ಒಣಮೆಣಸು, ಇಂಗು ಮತ್ತು ಕರಿಬೇವು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಮಾವಿನಕಾಯಿ ತಂಬಳಿ ರೆಡಿ ಆಗುತ್ತೆ. ಈ ಬೇಸಿಗೆ ಕಾಲದಲ್ಲಂತೂ ಹೇಳಿ ಮಾಡಿಸಿದ ತಂಬಳಿ ಮಾವಿನಕಾಯಿ ತಂಬಳಿ. ಸೊ ಈಗಂತೂ ಮಾವಿನಕಾಯಿದ ಸೀಸನ್ನು. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.